ಇದು 1912ರಲ್ಲಿ ಕಟ್ಟಿರುವಂಥದ್ದು. ಥಿಯೋಡಲೈಟ್ ಇರ್ಬೋದು, ಚೈನ್ ಆ್ಯಂಡ್ ಕ್ರಾಸ್ ಟಾಪ್ ಇರ್ಬೋದು. ಈ ರೀತಿ ಮಾನ್ಯ ಸಚಿವರು ತ್ವರಿತವಾಗಿ ಇದು ಏನು ಲ್ಯಾಂಡ್ ಲಿಟಿಗೇಷನ್ ಇದೆ, ಏನು ಸಮಸ್ಯೆಗಳಿದೆ, ಅವುಗಳನ್ನೆಲ್ಲ ಇತ್ಯರ್ಥಪಡಿಸಲಿಕ್ಕೆ ತಂತ್ರಜ್ಞಾನವನ್ನು ದೊಡ್ಡ ಪ್ರಮಾಣದಲ್ಲಿ ಇಲಾಖೆಯಲ್ಲಿ ಅಳವಡಿಸಿಕೊಳ್ಳಿ ಅಂತ ನಮಗೆ ಸೂಚನೆ ಕೊಟ್ಟಿದ್ದ ನಿಟ್ಟಿನ ಡ್ರೋನ್ ಸರ್ವೆ 120 ಮೀಟರ್ ಮೇಲೆ ಹಾರಾಟ ಮಾಡಿ 1 ಸ್ಕ್ವೇರ್ ಕಿಲೋಮೀಟರ್ದು ಒಂದು ಗ್ರಿಡ್ ಮ್ಯಾಪ್ನ ರೆಕ್ಟಿಫೈಡ್ ಇಮೇಜ್ನ ಇಟ್ಕೊಂಡು ಹೋಗಿ ಮಾಡಿದ್ದು. ಅದು ಶಾಶ್ವತವಾಗಿ ಉಳಿಯುವಂತೆ ಹಾಗೂ ಮುಂದೆ ಅದು ಭಾಗ ವಿಭಾಗಗಳು ಆದರೆ ತ್ವರಿತವಾಗಿ ಮಾಡಿಕೊಳ್ಳಲಿಕ್ಕೆ ಸಹಾಯಕ ಆಗುವಂತೆ ಮಾಡುವುದೇ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ. ಜೊತೆಯತ್ತ ಒಂದು ಇಲಾಖೆಯ ದಿಟ್ಟ ಹೆಜ್ಜೆ ಅಂತ ಹೇಳಿದ್ದೀವಿ. ಮಾನ್ಯ ಸಚಿವರು ರೈತರಿಗೆ ಸರ್ಕಾರಿ ಜಮೀನುಗಳು ಮಂಜೂರಾಗಿತ್ತು, ಅವರು ಪೋಡಿ ಆಗದೆ ಪ್ರಕ್ರಿಯೆ ಬಾಕಿ ಇತ್ತು. ಅದನ್ನು ಅಳತೆ ಮಾಡುವಂಥ ಸಂದರ್ಭದಲ್ಲಿ ಅಳತೆ ಮಾಡಿ ಅವರಿಗೆ ಎಲ್ಲ ಅಗತ್ಯ ಕಂದಾಯ ದಾಖಲೆ ಹಾಗೂ ಸರ್ವೆ ದಾಖಲೆಗಳನ್ನು ಕೊಡುವ ಸಂದರ್ಭದಲ್ಲಿ ಹಾಸನದಲ್ಲಿ ನಮಗೊಂದು ತಿಳಿಸಿದ್ರು, ಇದನ್ನೆಲ್ಲ ಯಾಕೆ ನೀವು ಡಿಜಿಟೈಸ್ ಮಾಡಲಿಕ್ಕೆ ಭೂಮಾಪಕರುಗಳಿಗೆ ಅನುಕೂಲವಾಗುವಂತೆ ತ್ವರಿತವಾಗಿ ಸಾರ್ವಜನಿಕಕ್ಕೆ ಅಳತೆ ಮಾಡುವಂತೆ ಇವತ್ತು ರೋವರ್ಗಳನ್ನ ನಾವು ಈ ಕಾರ್ಯಕ್ರಮದ ಮೂಲಕ ಕೊಡಲಿಕ್ಕೆ ಇಚ್ಛೆಪಟ್ಟಿದ್ದೇವೆ. ಆದರೆ ತಾರ್ಕಿಕ ಅಂತ್ಯಕ್ಕೆ ಮಾನ್ಯ ರಿಜ್ವಾನ್ ಅಶ್ವಥ್ ಸಾಹೇಬರು ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ತಮಗೂ ಉತ್ಪೂರ್ವಕವಾದ ಸ್ವಾಗತ ಸರ್. ತಮಗೂ ಸಹ ಉತ್ಪೂರ್ವಕವಾದ ಸ್ವಾಗತ ಸರ್. ದೀಪದ ಬೆಳಕು ಎಲ್ಲರ ಬದುಕಿನಲ್ಲಿ, ಇಲಾಖೆಯ ಬದುಕಿನಲ್ಲಿ ಮಾನ್ಯ ಸಚಿವರು ನಮ್ಮ ಮಾಧ್ಯಮ ಮಿತ್ರರು ಸಹ ಬಂದು ಈ ಕಾರ್ಯಕ್ರಮಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮಗೆಲ್ಲರಿಗೂ ಉತ್ಪೂರ್ವಕ. ಪೈಕಿ 21 ಜಿಲ್ಲೆಗಳಲ್ಲಿ ನಮ್ಮ ಡ್ರೋನ್ ಆಧರಿಸಿ ಸರ್ವೆ ಅಥವಾ ಹೆಲಿಕಾಪ್ಟರ್, ಸಾರ್ವಜನಿಕ ಆಸ್ತಿ, ಖಾಸಗಿ ಆಸ್ತಿ, ರಸ್ತೆ, ಚರಂಡಿ, ಅಲ್ಲಿ ಗುಡ್ಡು ತೋಪು ಇರ್ಬೋದು, ಸ್ಮಶಾನ ಭೂಮಿ ಇರ್ಬೋದು, ಪಂಚಾಯತ್ 3000 ಗ್ರಾಮಗಳ ಗ್ರಾಮ ಠಾಣ ನಕ್ಷೆ ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಇಲಾಖೆ ಸೃಜನೆ ಮಾಡಲಿಕ್ಕೆ ಹೊರಟಿದೆ. ಇತರ ಪ್ರದೇಶಗಳನ್ನು ತ್ವರಿತವಾಗಿ ಅದಕ್ಕೆ ಕೋರ್ಸ್ ಅಂತ ಕಂಟಿನ್ಯೂಸ್ ಆಪರೇಟಿಂಗ್ ರಿಸೀವಿಂಗ್ ಸ್ಟೇಷನ್ ಅನ್ನೋದು ಸಿಬ್ಬಂದಿ ಹೆಚ್ಚಳ ಮಾಡಿರುವಂಥದ್ದು. ಇನ್ನೊಂದು ಅವರಿಗೆ ಅಳತೆ ಕೆಲಸ ಕಾರ್ಯಕ್ಕೆ ತ್ವರಿತವಾಗಿ ಸಾರ್ವಜನಿಕರಿಗೆ ಸೇವೆ ಒದಗಿಸೋಕ್ಕೆ ಬೇಕಾದ ಅಗತ್ಯ ಪರಿಕರಗಳನ್ನು ಸಲಹೆಯಂತೆ ಇಲಾಖೆ ಇವತ್ತು ಪ್ರಾರಂಭ ಮಾಡಿದೆ ಸರ್. ಸಚಿವರಿಗೂ ಮಾನ್ಯ ಶಾಸಕರಿಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಸ್ಟೇಕ್ ಹೋಲ್ಡರ್ಸ್ ಬಂದಿದ್ದಾರೆ. ನಮ್ಮ ಏಜೆನ್ಸೀಸ್, ಡ್ರೋನ್ ಫ್ಲೈಯಿಂಗ್ ಏಜೆನ್ಸಿ ಸಂಸ್ಥೆಯಿಂದ ಬಂದಿದ್ದಾರೆ. ನಮ್ಮ ಕೆಸ್ರಾಕ್ ಸಂಸ್ಥೆ ಏನು ನಮ್ಮ ಟೆಕ್ನಿಕಲ್ ಪಾರ್ಟ್ನರ್ ಇದ್ದಾರೆ, ಅವರ ಡೈರೆಕ್ಟರ್ ಬಂದಿದ್ದಾರೆ. ತಮಗೆ ಎಲ್ಲರಿಗೂ ಉತ್ಪೂರ್ವಕ ಸ್ವಾಗತವನ್ನು ಇದ್ರು. ಆ ದಿನ ಇವತ್ತು, ಆ ಗಳಿಗೆ ಇವತ್ತು ಕೂಡಿ ಬಂದಿದೆ. ಬಹಳಷ್ಟು ಪ್ರೊಸೀಜರ್ಸ್ ಮುಖಾಂತರ ಬಹಳ ಶಿಸ್ತಿನಿಂದ ನಿಯಮಾನುಸಾರ ಅಂತ ಈ ರೋವರ್ಸ್ಗಳನ್ನು ಖರೀದಿ ಮಾಡಿ ಭೂಮಾಪಕ ಆ ತಕ್ಷಯ ಈ ಬೆರೆತು ಅವರ ಜೊತೆ ಕುಳಿತು ಅವರ ಜೊತೆ ಕೂಡಿ ಕೆಲಸ ಮಾಡ್ತಕ್ಕಂಥ ವಾತಾವರಣ ಇವತ್ತಿನ ದಿನ ಇದೆ. ಆಲೋಚನೆ ಮತ್ತು ಪರಿಣಾಮ ಎರಡನ್ನೂ ನಾವು ವಿಚಾರ ಮಾಡಿ ತುಲನೆ ಮಾಡಿದರೆ ಬಹಳ ದೂರಗಾಮಿಯ ಪ್ರತಿಫಲ ಮತ್ತು ಬದಲಾವಣೆ ತರತಕ್ಕಂತಹ ಒಂದು ಸರಳ ಕಾರ್ಯಕ್ರಮ ಇದು. ಫೌಂಡೇಶನ್ ಇದ್ದಾಗೆ, ಕಂದಾಯ ಇಲಾಖೆ ಆಡಳಿತಕ್ಕೆ ಒಂದು ರೀತಿ ಅಡಿಪಾಯ ಇದ್ದಾಗೆ, ಬ್ಯಾಕ್ ಬೋನ್ ಇದ್ದಾಗೆ, ಫೌಂಡೇಶನ್ ಇದ್ದಾಗೆ, ಜನಗಳ ಜೀವನದ ಮೇಲೆ ನೇರ ಪರಿಣಾಮ ಬೀರ್ತಕ್ಕಂತಹದ್ದು. ಆ ರೀತಿಯ ಒಂದು ಕೆಲಸ ನಮ್ಮ ಇಲಾಖೆಯಲ್ಲಿ ಆಗುತ್ತೆ. ಈ ಬಗ್ಗೆ ಚರ್ಚೆ ಆಗೋದು ಎಲ್ಲಾದರೂ ಕೇಳಿದ್ದೀರಾ? ಆದರೆ ನಮ್ಮ ಇಲಾಖೆಯಲ್ಲಿ ಎಲ್ಲ ಹಾಗೇನೆ 1800 ಆವಾಗ್ಲಿಂದಾನೇ ನಮ್ಮದು ಇತಿಹಾಸ ಆರಂಭ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೆ ಮುಂದುವರಿಸ್ಕೊಂಡು ಬಂದಿರತಕ್ಕಂತಹದ್ದು. ಈ ಭಾರತದ ಅಂದರೆ ಹೆಚ್ಚು ಕಮ್ಮಿ 1830ರಿಂದ ಆರಂಭ ಆಗಿ 1870, 80, 90ರವರೆಗೆ ಒರಿಜಿನಲ್ ಸರ್ವೆ ಆಗಿದ್ದು. ಕೆಲವು ಕಡೆ 1900ರಲ್ಲಿ ನಿಧಾನವಾಗಿ ಮಾಡಿದ ಉದಾಹರಣೆಗಳು ಇದೆ ಬಂದಿದೆ. ಮಧ್ಯದಲ್ಲಿ ಸ್ವಲ್ಪ ಥಿಯೋಡಲೈಟ್ ಅಂತ ಅವರು ಹೇಳಿದ್ರು. ಅದಾದ್ಮೇಲೆ DGPS 14ನೇ ಇಸ್ವಿಯಲ್ಲಿ ಹೇಗೆ ನಡೀತಾ ಇತ್ತು, ಇವತ್ತಿಗೂ ಕೂಡ 2 ಶತಮಾನಗಳು ಕಳೆದು ಹೋಗಿದ್ರು
ಬದಲಾವಣೆ ಕಡಿಮೆ ಆಗಿದೆ. ನಾವು ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಸರಳವಾಗಿ ಮಾಡಬಹುದು. ಗಾಂಧಿ ಅವರು ಇಂಡಿಯಾಗೆ ಏನು ಸೂಪರ್ ಕಂಪ್ಯೂಟರ್ ತಗೊಂಡು ಬಂದ್ರಲ್ಲ, ಆ ಕಾಲಕ್ಕೆ ದೊಡ್ಡ ಇಶ್ಯೂ ಅದು. ಸೂಪರ್ ಕಂಪ್ಯೂಟರ್ ಆಟೋಮ್ಯಾಟಿಕ್ ಆಗಿ ಇನ್ಸ್ಟೆಂಟ್ ಆಗಿ ಜನರೇಟ್ ಆಗುತ್ತೆ. ಡ್ರಾಯಿಂಗ್ ಏನಾಗುತ್ತೆ, ಇದು ಯೂನಿವರ್ಸಲ್, ಅಂದ್ರೆ ಇದು ಡಿಜಿಟಲ್ ಡ್ರಾಯಿಂಗ್. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕ್ಲಿಕ್ ಮಾಡಿದ್ರು ಕೂಡ ನಮ್ಗೆ ಆಕ್ಸೆಸಬಲ್ ಫಾರ್ಮ್ಯಾಟ್ ಇದು. ನಮ್ಮ ಸಿಬ್ಬಂದಿಗೆ ಕೊಡೋದ್ರ ಮುಖಾಂತರ ಸಿಬ್ಬಂದಿಗಳ ಗೌರವವನ್ನು ಉಳಿಸಬೇಕು. ನಾನು ಟಾರ್ಗೆಟ್ ಅನ್ನ ಮಾನ್ಯ ಆಯುಕ್ತರಿಗೂ ಕೂಡ ಕೊಟ್ಟಿದ್ದೇನೆ. ಅವರು ಅದನ್ನ ಈ ವರ್ಷದ ಇನ್ನೊಂದು 6 ತಿಂಗಳಲ್ಲಿ ಎಂಡ್ ಟು ಎಂಡ್ ನಾವು ಡಿಜಿಟೈಸ್ ಮಾಡ್ತೇವೆ ಅನ್ನುವಂಥ ಚಾಲೆಂಜ್ ಅನ್ನ ಅವರು ಸ್ವೀಕಾರ ಮಾಡಿದ್ದಾರೆ. ಅರ್ಬನ್ ಡೆವಲಪ್ಮೆಂಟ್ಗೂ ಫೌಂಡೇಶನ್, ಗ್ರಾಮ ಪಂಚಾಯಿತಿಗಳಿಗೂ ಫೌಂಡೇಶನ್, ಒಂದು ಗಣನೀಯವಾದಂಥ ಬದಲಾವಣೆ ತರಬೇಕು ಅನ್ನುವ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನ ಇಟ್ಟಿದ್ದೇವೆ. ಇದೆ ಮಾಡುವಂತಹದ್ದು. ಆದರೂ ಕೂಡ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಇಡೀ ಕರ್ನಾಟಕದ ಡಿಜಿಟಲ್ ಮ್ಯಾಪ್ ಅನ್ನ ತಯಾರು ಮಾಡುವಂತ ಕೆಲಸ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಮಾಡ್ತಾ ಇದೆ. ಆಕ್ಯುರೇಟ್ ಡಿಜಿಟಲ್ ಮ್ಯಾಪ್ ಅನ್ನ ಕರ್ನಾಟಕ ಇಡೀ ಕಡೆ ಮಾಡಬೇಕು ಅಂತೇಳಿ ಈಗಾಗಲೇ ಸುಮಾರು 21 ಜಿಲ್ಲೆಗಳಲ್ಲಿ ಇಂತಹ ಡ್ರೋನ್ಗಳನ್ನ, ಮತ್ತೆ ಕೆಲವು ಕಡೆ ಅಪರೂಪದ ಪ್ರಕರಣದಲ್ಲಿ ಹೆಲಿಕಾಪ್ಟರ್, ಇನ್ ಕೆಲವು ಕಡೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ UAV 21 ಜಿಲ್ಲೆಗಳನ್ನ ಸರ್ವೆ ಡಿಜಿಟಲ್ ಮ್ಯಾಪ್ ಅನ್ನ ತಯಾರಿಸುವಂತ ಕೆಲಸ ನಡೆದಿದೆ ಸರ್ವೆ ಇಲಾಖೆಯಿಂದ. ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ನಮ್ಮವರೆಗೆ ಎಲ್ಲರೂ ನಾವು ಟೀಮ್ ಆಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಆಗೋದಿಲ್ಲ. ಯಾರು ನಾವು ಪರ್ಫೆಕ್ಟ್ ಅಲ್ಲ. ಜನಪರವಾಗಿ ಕೆಲಸ ಇಲಾಖೆಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಯುವ ಪ್ರಯೋಜನ ಜನಗಳಿಗೂ ಕೂಡ ಆಗಲಿ ಅಂತ ಆಶಿಸ್ತಾ ನನ್ನ 4 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ. ಡಿಪಾರ್ಟ್ಮೆಂಟ್ ಬಹುಶಃ ಯಾವ ವೇಗದಲ್ಲಿ ಅದು ಆವಾಗ ಆಗಲಿಲ್ಲ. ಈ ವೇಗದಲ್ಲಿ ನಾವು ನಡೆದ್ರೆ ಬಹುಶಃ ಇಡೀ ಕರ್ನಾಟಕ ಹಾಗೇನೆ ಒತ್ತುವರಿ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಸೃಷ್ಟಿ ಆಗ್ಬಿಟ್ಟೆ ಒಂದು ಒತ್ತುವರಿ ಆಗಿರ್ತದೆ. ಸರ್ವೆಯಲ್ಲಿ ಏನೋ ತಪ್ಪಾಗಿ ತೋರಿಸಿರ್ತಾರೆ, ಯಾವುದೋ ಒಂದು ದಾಖಲೆಯಲ್ಲಿ ತಪ್ಪಾಗಿ ತೋರಿಸಿರ್ತಾರೆ. ಯಾಕಂದರೆ ಇಡೀ ದೇಶದ ಆಡಳಿತ ಒಂದು RTI ಯಲ್ಲಿ ಓಪನ್ ಆಗೋಗಿದೆ. ಆದರೆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ RTI ಹಾಕಿ ತೆಗೆದ್ರು ಜನರಿಗೆ ಕನ್ಫ್ಯೂಸ್ ಇದೆ, ಏನಂತ ಅರ್ಥ ಮಾಡ್ಕೋಬೇಕು ಅಂತ ನಿಮ್ಮ ದಾಖಲೆ. ಇದು ಸರಿನಾ ಏನು? ಬಹುಶಃ ಈ ಆಪರೇಷನಿನ ಅಗತ್ಯ ಇತ್ತು. ಮತ್ತೆ ಯಾವ ವೇಗದಲ್ಲಿ ಮಾಡ್ತಾ ಇದ್ದೀರಿ, ಬಹುಶಃ ಸ್ಥಿತಿ ಏನಿದೆ ಅದು ಮಾತ್ರ ರೋವರ್ ಮಾತಾಡುತ್ತೆ. ಆಗಿತ್ತೆ ಅದು ಡಿಜಿಟೈಸ್ ಆಗೋಗಿದೆ. ಬಹುಶಃ ಇಡೀ ರೆಕಾರ್ಡ್ಸ್ ಡಿಜಿಟೈಸ್ ಮಾಡ್ತಕ್ಕಂಥ ನಿಮ್ಮ ಇಲಾಖೆಯಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ಫೀಲ್ಡ್ಗೆ ಇಳಿದ ತಕ್ಷಣ ಡಿಜಿಟೈಸ್ ಆಗ್ತಾ ಇದೆ ಅಂದರೆ ಇದು ಒಂದು ದೊಡ್ಡ ಬದಲಾವಣೆ. ಈ ಇಲಾಖೆ ಇಷ್ಟು ಫಾಸ್ಟಾಗಿ ವೇಗವಾಗಿ ಕೆಲಸ ಮಾಡ್ತಾ ಇದೆ ಅಂತ ಅವರು ಕೂಡ ಎತ್ತೆಚ್ಕೊಂಡು ಅವರು ಕೂಡ ಸ್ವಲ್ಪ ಫಾಸ್ಟಾಗಿ ಮಾಡಲಿ. ಸಂಪೂರ್ಣ ದಾಖಲೆಯನ್ನು ಡಿಜಿಟೈಸ್ ಮಾಡ್ತಾ ಇದ್ದೀರಿ. ಆಗೋದ್ರೆ ಫ್ರಾಡ್ ಆಗದೆ ಕಡಿಮೆ ಆಗೋದು ಮೂಲಕ ಜನರ ಸೇವೆ ಮಾಡಕ್ಕೆ ಹೋಗ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರಶಂಸೆ ಮಾನ್ಯ ಕಟಾರಿಯಾ